ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಕೆಇ ಅವರ ಕಡೆಯಿಂದ ಇವತ್ತು ನೀಟ್ ಫಸ್ಟ್ ರೌಂಡಿನ ಫೈನಲ್ ರಿಸಲ್ಟ್ ಅನೌನ್ಸ್ ಆಗಿದೆ. ಆಲ್ರೆಡಿ ತಮಗೆ ಗೊತ್ತಿರೋ ಹಾಗೆ ಒಂದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂತು, ಅದಾದ್ಮೇಲೆ 2 ಪ್ರೊವಿಷನಲ್ ರಿಸಲ್ಟ್ ಬಂತು, ಈಗ ಫೈನಲ್ ರಿಸಲ್ಟ್ ಅನೌನ್ಸ್ ಆಗಿದೆ. ಸೊ ಈಗ ಫೈನಲ್ ರಿಸಲ್ಟ್ ಅನೌನ್ಸ್ ಆದ ಮೇಲೆ ಅದರ ಒಂದು ಲೀಸ್ಟ್ ಅನ್ನು ಕೂಡ ರಿಲೀಸ್ ಮಾಡಿದ್ದಾರೆ, ನೀವು ನೋಡಬಹುದು ಇಲ್ಲಿ. ಸೊ ವೈದ್ಯಕೀಯ ಕೋರ್ಸ್ ಹಂಚಿಕೆ ಪಟ್ಟಿ ಅಂತ ಸಪರೇಟ್ ಆಗಿ ಕೊಟ್ಟಿದ್ದಾರೆ, ಪ್ಲಸ್ ದಂತ ವೈದ್ಯಕೀಯ ಅಂದ್ರೆ BDS ಪಟ್ಟಿಯನ್ನು ಸಪರೇಟ್ ಆಗಿ ಕೊಟ್ಟಿದ್ದಾರೆ. ಈಗ ನೀವು ಚಾಯ್ಸ್ ಎಂಟ್ರಿಯನ್ನ ಮಾಡಬಹುದು, ಅದಕ್ಕೂ ಕೂಡ ಲಿಂಕ್ ಅನ್ನ ಕೊಟ್ಟಿದ್ದಾರೆ. ಸೊ ಫಸ್ಟ್ ಶೆಡ್ಯೂಲ್ ಅನ್ನ ನೋಡ್ಕೊಂಡು ಬಂದ್ಬಿಡೋಣಂತೆ. ಸೊ ಶೆಡ್ಯೂಲ್ ಅನ್ನ ನೋಡಿದ್ರೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅನ್ನ ಆಯ್ಕೆ ಮಾಡೋದಕ್ಕೆ ನಿಮಗೆ 2ನೇ ತಾರೀಕು ರಾತ್ರಿ 11:59 ತನಕ ಟೈಮ್ ಅನ್ನ ಕೊಟ್ಟಿದ್ದಾರೆ. ಸೊ 2ನೇ ತಾರೀಕುವರೆಗೆ ಚಾಯ್ಸ್ ಎಂಟ್ರಿಯನ್ನ ತಗೋಬಹುದು. ಚಾಯ್ಸ್ 1 ತಗೊಂಡವರು ಮಾತ್ರ ಫೀಸ್ ಅನ್ನ ಪೇಮೆಂಟ್ ಮಾಡಬೇಕು. ಸೊ ಯಾರೋ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು, ಇಲ್ಲ ಸರ್ ಮತ್ತೊಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಚಾಯ್ಸ್ 2 ತಗೊಂಡ್ರು ಕಂಪಲ್ಸರಿ ಫೀಸ್ ಪೇಮೆಂಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ಏನು ಕರೆಕ್ಟ್ ಹೌದಾ ಅಂತ ಹೇಳಿ. ಇಲ್ಲ, ಅವರಿಗೇನೋ ಕನ್ಫ್ಯೂಸ್ ಆಗಿರ್ತದ, ಚಿಂತೆ ಮಾಡಬೇಡಿ. ಚಾಯ್ಸ್ ಈ ವರ್ಷ ರೂಲ್ಸ್ ಏನ್ ಚೇಂಜ್ ಆಗಿದೆ ಅಂದ್ರೆ ಚಾಯ್ಸ್ 1 ತಗೊಂಡ್ರೆ ಮಾತ್ರ ನೀವು ಫೀಸ್ ಅನ್ನ ಪೇಮೆಂಟ್ ಮಾಡಬೇಕು. ಸೊ ಫೀಸ್ ಅನ್ನ ಪೇಮೆಂಟ್ ಮಾಡಿಬಿಟ್ಟು ಕನ್ಫರ್ಮೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ 3ನೇ ತಾರೀಕಿನವರೆಗೆ ಟೈಮ್ ಇದೆ. ಅಂಡ್ ಚಾಯ್ಸ್ 1 ತಗೊಂಡ ಮೇಲೆ ನೀವು ಅಡ್ಮಿಷನ್ ಮಾಡಿಸ್ಬೇಕಲ್ವಾ, ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ 4ನೇ ತಾರೀಕು ಸಂಜೆ 6 ಗಂಟೆಯ ತನಕ ಟೈಮ್ ಅನ್ನ ಕೊಟ್ಟಿದ್ದಾರೆ. ಸಾಕಷ್ಟು ಟೈಮ್ ಇದೆ, ಚಿಂತೆ ಮಾಡಬೇಡಿ. ಸರಿಯಾಗಿ ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ಅಡ್ಮಿಷನ್ ಅನ್ನು ತಗೊಳ್ಳಿ. ಸೊ ಗೊತ್ತಿರಲಿ, ಚಾಯ್ಸ್ 1 ಯಾರಿಗೆ, ಚಾಯ್ಸ್ 1 ಯಾರಿಗೆ ಅಂದ್ರೆ ಕರೆಕ್ಟ್ ಆಗಿ ಕೇಳ್ಕೊಳ್ಳಿ, ಕಣ್ಣು ಮುಚ್ಚಿ ಕೇಳ್ಕೊಳ್ಳಿ ನಾ ಹೇಳೋದನ್ನ. ಸಿಂಪಲ್ ಆಗಿ ಚಾಯ್ಸ್ 1 ಅಂದ್ರೆ ನನಗೆ ಸಿಕ್ಕಿರುವಂತ ಕಾಲೇಜು ಈಗ 100% ಸ್ಯಾಟಿಸ್ಫ್ಯಾಕ್ಷನ್ ಇದೆ, ನನಗೆ ಇದೇ ಕಾಲೇಜೇ ಬೇಕಾಗಿತ್ತು, ಅದೇ ಸಿಕ್ಕಿದೆ, ಹೋಗಿ ಅಡ್ಮಿಷನ್ ತಗೊಳ್ಳಿ. ಚಾಯ್ಸ್ 2 ಯಾರಿಗೆ, ಚಾಯ್ಸ್ 2 ಅಂತ ಅಂದ್ರೆ ಈಗ ನನಗೇನು ಕಾಲೇಜ್ ಸಿಕ್ಕಿದೆ ಇದು ಸಮಾಧಾನ ತಂದಿದೆ, ಬಟ್ ಇದಕ್ಕಿಂತ ಮೇಲಿನ ಕಾಲೇಜಿಗೆ ನಾನು ಟ್ರೈ ಮಾಡ್ತೀನಿ, ಅದರಲ್ಲಿ ಯಾವ್ದು ಸಿಕ್ಕರು ನಾನು ಹೋಗ್ತೀನಿ. ಯಾವ್ದು ಸಿಕ್ಕರು ಅಂತ ಅಂದ್ರೆ ನಿಮಗೆ ಡೌಟ್ ಇರ್ತದೆ, ಇಲ್ಲ ಸರ್ ಇದಕ್ಕಿಂತ ಮೇಲ್ಗಡೆ ಒಂದು 2 ಕಾಲೇಜ್ ಇದೆ, ಅದು ಸಿಕ್ಕರೆ ನಾನು ಹೋಗೋದಿಲ್ಲ, ಏನ್ ಮಾಡ್ಬೇಕು, ಏನು ಮಾಡೋ ಅವಶ್ಯಕತೆ ಇಲ್ಲ. ಅಂದ್ರೆ ಈಗೇನ್ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ರೌಂಡ್ 2 ಆಪ್ಷನ್ ಎಂಟ್ರಿ ಲಿಂಕ್ ಬಿಡ್ತಾರಲ್ವಾ, ಆವಾಗ ನಿಮಗೆ ಯಾವ ಕಾಲೇಜು ಬೇಡ ಅನ್ನೋದಿದೆ ಅದನ್ನ ಡಿಲೀಟ್ ಮಾಡ್ಕೊಳ್ಳಿ. ನಿಮ್ಮನ್ನಂತೂ ಅವ್ರೇನ್ ಕರೆದು ಸೀಟ್ ಕೊಡೋದಿಲ್ಲ. ಸೊ ಈಗ ನನಗೆ 10ನೇ ಕಾಲೇಜ್ ಸಿಕ್ಕಿದೆ ಅಂದ್ರೆ ಮೇಲ್ಗಡೆ 1 to 9 ಕಾಲೇಜಲ್ಲಿ ನನಗೆ 8th ಕಾಲೇಜ್ ಸಿಕ್ಕರೆ ನಾ ಹೋಗೋದಿಲ್ಲ, 10th ಕಾಲೇಜ್ ಸಮಾಧಾನ ಇದೆ. ಬಟ್ ಅದು ಬಿಟ್ಟು ನನಗೆ 1 to 7th ಆಗಿರ್ಬೋದು, 9th ಆಗಿರ್ಬೋದು ನಾ ಟ್ರೈ ಮಾಡ್ತೀನಿ ಅಂದ್ರೆ ನೀವೇನ್ ಮಾಡಿ, ಚಾಯ್ಸ್ 2 ತಗೊಂಡು ಹೋಗಿ. ಯಾಕಂದ್ರೆ ಚಾಯ್ಸ್ 2 ಅಂತ ಅಂದ್ರೆ ನಿಮಗೆ ಸಿಕ್ಕಿರುವಂತ ಸೀಟು ಎಲ್ಲಿಗೂ ಹೋಗೋದಿಲ್ಲ, ಅದು ನಿಮ್ಮ ಹೆಸರಲ್ಲೇ ಫಿಕ್ಸ್ ಇರ್ತದೆ. ಅದಕ್ಕಿಂತ ಮೇಲ್ಗಡೆ ಯಾವ್ದಾದ್ರು ಸೀಟು ಸಿಕ್ಕರೆ ಆವಾಗ ಮಾತ್ರ ಈ ಕಾಲೇಜ್ ಡಿಲೀಟ್ ಆಗುತ್ತೆ. ಸೊ ಇಲ್ಲ ಸರ್ ಅದು ಯಾವ್ದಾದ್ರು ಬೇರೆ ಸಿಕ್ಬಿಟ್ರೆ ನನಗದು ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಈ ಕ್ವಶನ್ ಬರೋದೇ ಇಲ್ಲ, ಅದನ್ನೇ ಹೇಳಿದೀನಿ ನಾನು. ಯಾಕಂದ್ರೆ ರೌಂಡ್ 2 ಆಪ್ಷನ್ ಎಂಟ್ರಿ ಬಿಟ್ಟಾಗ ನನಗೆ ಯಾವ್ದು ಇಂಟ್ರೆಸ್ಟ್ ಇಲ್ಲ, ಸಿಕ್ಕರೆ ಹೋಗೋದಿಲ್ಲ ಅನ್ನೋದನ್ನ ಡಿಲೀಟ್ ಮಾಡ್ಕೊಳ್ಳಿ. ಆ ಕಾರಣಕ್ಕೆ ಚಾಯ್ಸ್ 2 ತಗೊಂಡು ಹೋಗ್ಬೋದು. ನಿಮಗೆ ಈಗ ಸಿಕ್ಕಿರೋ ಕಾಲೇಜ್ ಅಂತೂ ಎಲ್ಲೂ ಹೋಗೋದಿಲ್ಲ. ಇನ್ನು ಚಾಯ್ಸ್ 3 ಯಾರು ತಗೋಬೇಕು, ಚಾಯ್ಸ್ 3 ಯಾರು ಅಂದ್ರೆ ಈಗ ನಿಮಗೊಂದು ಕಾಲೇಜ್ ಸಿಕ್ಕಿದೆ, ನನಗೆ ಇದು ಸಮಾಧಾನನೇ ಇಲ್ಲ, ಇದಕ್ಕಿಂತ ಮೇಲೆ ಅಥವಾ ಕೆಳಗೆ ನಾ ಯಾವ ಕಾಲೇಜ್ ಸಿಕ್ಕರು ಹೋಗೋದಕ್ಕೆ ರೆಡಿ ಇದ್ದೀನಿ, ಬಟ್ ಈ ಕಾಲೇಜ್ ಮಾತ್ರ ಬೈ ಮಿಸ್ಟೇಕ್ ನ ಹಾಕೊಂಡ್ಬಿಟ್ಟಿದೆ, ನನಗೆ ಈ ಕಾಲೇಜ್ ಬೇಡವೇ ಬೇಡ. ಹಾಗಿದ್ದಾಗ ಚಾಯ್ಸ್ 3 ತಗೊಳ್ಳಿ. ಹಾಗಂತ ಹೇಳಿ ಚಾಯ್ಸ್ 3 ತಗೊಂಡಾಗ ಮೇಲ್ಗಡೆ ಅಥವಾ ಕೆಳಗಡೆ ಇರೋ ಕಾಲೇಜಲ್ಲಿ ಯಾವ್ದಾದ್ರು ಒಂದು ಸಿಕ್ಕೇ ಬಿಡುತ್ತಾ 100% ಗ್ಯಾರಂಟಿ ಕೊಡ್ಲಿಕ್ಕೆ ಆಗೋದಿಲ್ಲ. 99% ಸಿಗುತ್ತೆ. ಯಾಕಂದ್ರೆ ಈಗ ಸೆಕೆಂಡ್ ರೌಂಡ್ ಅಲ್ಲಿ ಕೆಲವೊಂದು ಕಾಲೇಜಲ್ಲಿ ಸೀಟ್ ಜಾಸ್ತಿ ಆಗ್ಬೋದು, ಕೆಇದಿಂದ MCC ಕೆಲವೊಂದಷ್ಟು ವಿದ್ಯಾರ್ಥಿಗಳು ಹೋಗ್ಬೋದು. ಆಲ್ರೆಡಿ ಅಡ್ಮಿಷನ್ ಈಗ ಆಲ್ರೆಡಿ ಅಲಾಟ್ ಆಗಿರೋ ವಿದ್ಯಾರ್ಥಿಗಳಲ್ಲೇ ಬೇರೆ ಕೋರ್ಸಿಗೆ ಅಥವಾ ಇದು ನನಗೆ ಬೇಡ ಅಂತ ಬಿಟ್ಟು ಹೋಗ್ಬೋದು. ಹಂಗಿದ್ದಾಗ ಮೆರಿಟ್ ಪ್ರಕಾರನೇ ನಿಮ್ಗೆ ಅಲಾಟ್ ಆಗುತ್ತೆ, ಇಲ್ಲ ಅಂತ ಇಲ್ಲ. ಆದ್ರೆ 100% ಗ್ಯಾರಂಟಿ ಅಲ್ಲ ಚಾಯ್ಸ್ 3 ತಗೊಂಡಾಗ. ಸ್ವಲ್ಪ ರಿಸ್ಕ್ ಇದ್ದೇ ಇರುತ್ತೆ, ನಾ ಹೇಳಿದ್ನಲ್ಲ, ಅಟ್ ಲೀಸ್ಟ್ ಒಂದು 5% ರಿಸ್ಕ್ ಅಂತೂ ಇದ್ದೇ ಇರುತ್ತೆ. ಸೊ ಆ ರಿಸ್ಕ್ ತಗೊಂಡು ಹೋಗ್ತೀನಿ ಅನ್ನೋರು ಚಾಯ್ಸ್ 3 ತಗೊಂಡು ಹೋಗಿ. ಇನ್ನು ಚಾಯ್ಸ್ 4, ನನಗೆ ಈಗ ಬೇರೆ ಕಡೆ ಸೀಟ್ ಸಿಕ್ಕಿದೆ ಅಥವಾ ಈಗ ಸಿಕ್ಕಿರೋ ಸೀಟ್ ಬೇಡವೇ ಬೇಡ, ನಾನು ಲಾಂಗ್ ಟರ್ಮಿಗೆ ಹೋಗ್ತೀನಿ, ನನಗೆ ಇಂಜಿನಿಯರಿಂಗ್ ಸೀಟ್ ತಗೋತೀನಿ, ಏನೇ ಇದ್ರೂ ಕೂಡ ಚಾಯ್ಸ್ 4 ತಗೊಳ್ಳಿ ಎಕ್ಸಿಟ್ ಆಗಿ ಕಾಲೇಜ್ ಕೆಎದಿಂದ. ಇವು 4 ಚಾಯ್ಸ್ 1, 2, 3, 4 ಬಗ್ಗೆ ಇರುವಂತಹ ಇನ್ಫಾರ್ಮೇಶನ್. ಈಗ ಕೆಲವೊಂದಷ್ಟು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಹೇಳ್ತೀನಿ ನಾನು. ಸೊ ಈಗ ನಿಮಗೆ ಸಿಕ್ಕಿರೋ ಕಾಲೇಜು 100% ಇಂಟ್ರೆಸ್ಟ್ ಇದೆ,
ಅದೇ ಕಾಲೇಜ್ ಬೇಕಾಗಿತ್ತು, ಆದ್ರೆ MCC ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ. ಓಕೆ, MCC ಯಲ್ಲೂ ಅದೇ ಕಾಲೇಜು ಸಿಕ್ಕರೆ ಅಥವಾ ಇದಕ್ಕಿಂತ ಬೆಟರ್ ಕಾಲೇಜ್ ಸಿಕ್ಕರೆ ನಾ ಅಲ್ಲಿ ಹೋಗ್ತೀನಿ, ನಾ ಏನ್ ಮಾಡ್ಬೇಕು? ಇಂಥ ಕೇಸಲ್ಲಿ ನಿಮಗೆ ಫಸ್ಟ್ ಸೀಟೇ ಅಲಾಟ್ ಆಗಿದ್ರು ಕೂಡ, ಈಗ ಇರುವಂತ ಆಪ್ಷನ್ ಎಂಟ್ರಿಯಲ್ಲಿ ಫಸ್ಟ್ ಕಾಲೇಜ್ ಅಲಾಟ್ ಆಗಿದ್ರು ಕೂಡ ಏನೂ ಚಿಂತೆ ಮಾಡಬೇಡಿ. ಸೆಲೆಕ್ಟ್ ಚಾಯ್ಸ್ 2 ಅಂಡ್ ಗೋ ಟು ದ ನೆಕ್ಸ್ಟ್ ರೌಂಡ್. ಫಾರ್ ಎಕ್ಸಾಂಪಲ್, ನಾನು ಒಂದು ಎಕ್ಸಾಂಪಲ್ ತಗೊಂಡು ಹೇಳ್ತೀನಿ. ಈಗ ನನ್ನ ರ್ಯಾಂಕು 1015 ಇದೆ, ಹೌದೇ? ಸೊ ಬೆಂಗಳೂರು ಮೆಡಿಕಲ್ ಕಾಲೇಜ್ ಅಲಾಟ್ ಆಗಿದೆ. ಈಗ ನಾನು ಏನ್ ಮಾಡ್ತೀನಿ, ನನಗೆ ಫಸ್ಟ್ ಆಪ್ಷನ್ ಬೆಂಗಳೂರು ಹಾಕಿದೆ, ಅದು ಅಲಾಟ್ ಆಗಿಬಿಟ್ಟಿದೆ. ಬಟ್ ನನಗೆ MCC ಯಲ್ಲೂ ನಾನು ಬೆಂಗಳೂರು ಹಾಕೊಂಡಿಲ್ಲ, ಆದ್ರೆ MCC ಯಲ್ಲಿ ಏಮ್ಸ್ ಹಾಕೊಂಡಿದ್ದೀನಿ, ಏಮ್ಸ್ ಸಿಗೋ ಚಾನ್ಸ್ ಇದೆ. ಅಲ್ಲೂ ಬೆಂಗಳೂರೇ ಹಾಕೊಂಡ್ ಬಿಟ್ಟಿದ್ರೆ ಈ ವಿದ್ಯಾರ್ಥಿ ಅವನಿಗೆ ಇಲ್ಲಿ ಬರೋದೇ ಇಲ್ಲ ಆಗಿತ್ತು, ಅವ ಅಲ್ಲೇ ತಗೊಂಡ್ಬಿಡ್ತಿದ್ದೆ, ಯಾಕಂದ್ರೆ ಅಲ್ಲೇ ನಿಮ್ಗೆ ಅಲಾಟ್ ಆಗಿಬಿಡ್ತಿತ್ತು. ಇರ್ಲಿ, ಸೊ ಏಮ್ಸ್ ಸಿಗೋ ಚಾನ್ಸ್ ಇದೆ, ಏಮ್ಸ್ ವೇಟ್ ಮಾಡ್ತೀನಿ. ಅವಾಗ ನಾ ಇದಕ್ಕೆ ಅಡ್ಮಿಷನ್ ತಗೋಬೇಕಾ? ತಗೋಬೇಡಿ. ಯಾಕಂದ್ರೆ ನೀವು ಚಾಯ್ಸ್ 1 ತಗೊಂಡು ಅಡ್ಮಿಷನ್ ಮಾಡಿದಾಗ ಏನಾಗ್ತದೆ, ನೀವು ಫೀಸ್ ಪೇಮೆಂಟ್ ಮಾಡಿ ಕಂಪ್ಲೀಟ್ ಆಗಿ ಡಾಕ್ಯುಮೆಂಟ್ಸ್ ಕೊಟ್ಟು ಅಡ್ಮಿಷನ್ ತಗೋತೀರಿ. ಈಗ MCC ಅಲ್ಲಿ ಬೇರೆ ಯಾವ್ದೊಂದು ಕಾಲೇಜ್ ಸಿಗ್ತದೆ, ಅವಾಗ ಏನ್ ಮಾಡ್ಬೇಕು, ಇಲ್ಲಿ ಸೀಟ್ ಕ್ಯಾನ್ಸಲ್ ಮಾಡ್ಕೋಬೇಕು, ಮಾಡ್ಕೊಂಡು ಆ ಕಾಲೇಜಿಗೆ ಡಾಕ್ಯುಮೆಂಟ್ಸ್ ತಗೊಂಡ್ ಬರೋದಕ್ಕೆ ಹೋಗ್ಬೇಕು. ಅದನ್ನ ಸರಿಯಾದ ಟೈಮಲ್ಲಿ ವಿದಿನ್ ದ ಕರೆಕ್ಟ್ ಟೈಮಲ್ಲಿ ಸಿಕ್ಕರೆ ಆಯ್ತು, ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಅದಕ್ಕೆ ನಾನು ಹೇಳೋದು, ಇಲ್ಲಿ ನಿಮಗೆ ಫಸ್ಟ್ ಆಪ್ಷನ್ನೇ ಸಿಕ್ಕರು ಕೂಡ ಸೆಲೆಕ್ಟ್ ಚಾಯ್ಸ್ 2 ಅಂಡ್ ಗೋ ಟು ದ ನೆಕ್ಸ್ಟ್ ರೌಂಡ್. MCC ಅಲ್ಲಿ ಟ್ರೈ ಮಾಡಿ. MCC ಅಲ್ಲಿ ಸೀಟ್ ಸಿಗ್ತಾ, KE ಅವರು ಫಸ್ಟ್ ರೌಂಡಿಗೆ ಆಪ್ಷನ್ ಕೊಟ್ಟಾಗೆ ಸೆಕೆಂಡ್ ರೌಂಡ್ ಅಲ್ಲಿ ಕೊಡ್ತಾರೆ, ಸೀಟ್ ಅನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ, MCC ಅಲ್ಲಿ ಸೀಟ್ ತಗೊಳ್ಳಿ. ದಿಸ್ ಇಸ್ ದ ಆಪ್ಷನ್. ಸೊ ಇದು ಒಂದು ಪಾಯಿಂಟ್. ಎರಡನೇ ಪಾಯಿಂಟ್, ಈಗ ನಿಮಗೆ ಫಾರ್ ಎಕ್ಸಾಂಪಲ್ 10th ಕಾಲೇಜ್ ಸಿಕ್ಕಿದೆ, ನಿಮಗೆ ಅನಿಸ್ತಾ ಇದೆ 10th ಕಾಲೇಜೇ ಬೇಕಾಗಿತ್ತು, ಈಗ ನನಗೆ ಅದಕ್ಕಂತ ಮೇಲ್ಗಡೆ ಇರೋ ಯಾವ ಕಾಲೇಜು ಬೇಡ ಅಥವಾ ಸಿಗೋ ಚಾನ್ಸೇ ಇಲ್ಲ, ನಂಗೆ 10th ಕಾಲೇಜೇ ಬೇಕು, ಬಟ್ ಚಾಯ್ಸ್ 1 ತಗೊಳ್ಳ, ಚಾಯ್ಸ್ 2 ತಗೊಳ್ಳ. ಹಾಗಿದ್ದಾಗ್ಲೂ ನಾನು ಹೇಳೋದು, ನಿಮ್ಮ ಹತ್ರ ಎಲ್ಲ ದುಡ್ಡೆಲ್ಲ ರೆಡಿ ಇದೆ. ಇದು ಗೌರ್ಮೆಂಟ್ ಕಾಲೇಜಲ್ಲಿ ಅಡ್ಮಿಷನ್ ಆಗೋದಿದ್ರೆ ಪ್ರಾಬ್ಲಮ್ ಇಲ್ಲ. ಈ 12 ಲಕ್ಷದ 20 ಲಕ್ಷದ ಆದಾಗ ಏನಾಗ್ತದೆ, ನಿಮಗೆ ದುಡ್ಡು ಹೊಂದ್ಕೊಳ್ಬೇಕಾಗ್ತದೆ. ಇಮಿಡಿಯೇಟ್ ಇನ್ 2 ದಿನದಾಗ ಪೇಮೆಂಟ್ ಮಾಡಬೇಕು ಅಂದ್ರೆ ಆಗೋದಿಲ್ಲಲ್ವಾ? ಸೊ ದುಡ್ಡೆಲ್ಲ ಇದೆಯಾ, ಎಲ್ಲ ಹೊಂದಿಕೆ ಆಗಿದೆಯಾ, ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆಯಾ, ಚಾಯ್ಸ್ 1 ತಗೊಳ್ಳಿ, ಅಡ್ಮಿಷನ್ ತಗೊಳ್ಳಿ. ಆದ್ರೆ ಇದಕ್ಕೆಲ್ಲ ಸ್ವಲ್ಪ ನನಗೆ ಟೈಮ್ ಬೇಕು ಅಂತ ಇದ್ರೆ ನನ್ನ ರಿಕ್ವೆಸ್ಟ್, ಚಾಯ್ಸ್ 2 ತಗೊಂಡು ಮುಂದೋಗಿ. ಚಾಯ್ಸ್ 2 ತಗೊಂಡ, ನಾನು ಆಲ್ರೆಡಿ ಹೇಳಿದ್ದೀನಿ, ಇದು ರಿಸ್ಕ್ ಅಲ್ಲ. ಚಾಯ್ಸ್ 2 ಅಂದ್ರೆ ಈಗ ನಿಮಗೆ ನಿಮ್ಮ ಕಾಲೇಜು ನಿಮ್ಮ ಹೆಸರಲ್ಲೇ ಫಿಕ್ಸ್ ಆಗಿದೆ, ಎಲ್ಲೂ ಹೋಗೋದಿಲ್ಲ ಅದು. ಸೊ ಚಾಯ್ಸ್ 2 ತಗೋರಿ, ಆ ಕಾಲೇಜ್ ಹೋಲ್ಡ್ ಆಗ್ತದೆ, ನೆಕ್ಸ್ಟ್ ರೌಂಡ್ ಹೋಗಿ. ನೀವಂತೀರಿ ನನಗೆ ಇದೇ ಕಾಲೇಜ್ ಬೇಕು, ಏನ್ ಮಾಡ್ಬೇಕು? ಬಹಳ ಸಿಂಪಲ್, ನೆಕ್ಸ್ಟ್ ರೌಂಡಿಗೆ ಹೋದಾಗ ಸೊ ಇದಕ್ಕಿಂತ ಮೇಲ್ಗಡೆ ಇರೋ ಎಲ್ಲಾ ಕಾಲೇಜ್ ಡಿಲೀಟ್ ಮಾಡ್ಕೊಳ್ಳಿ, ಅವಾಗ ಈ ಕಾಲೇಜ್ ಒಂದೇ ಉಳಿತಲ್ವ ನಿಮಗೆ. ಇದರಿಂದ ಅಡ್ವಾಂಟೇಜ್ ಏನಾಯ್ತು, ನಿಮಗೆ ಸ್ವಲ್ಪ ಸಮಯ ಸಿಕ್ತು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳ್ಳೋದಕ್ಕೆ, ಅಥವಾ ಎಸ್ಪೆಷಲಿ ದುಡ್ಡನ್ನು ಹೊಂಚ್ಕೊಳ್ಳೋದಕ್ಕೆ. 12 ಲಕ್ಷ 20 ಲಕ್ಷ 25 ಲಕ್ಷದವರೆಗೆ ಒಂದೇ ಸಲ ದುಡ್ಡು ಎಲ್ಲರ ಹತ್ರ ಇರೋದಿಲ್ಲ, ಹೊಂಚ್ಕೊಳ್ಳೋದಕ್ಕೆ ಸ್ವಲ್ಪ ಈಸಿ ಆಗ್ತದೆ. ಇದನ್ನೆಲ್ಲ ಥಿಂಕ್ ಮಾಡಿ ಡಿಸಿಷನ್ ತಗೊಳ್ಳಿ. ಚಾಯ್ಸ್ 1, ಚಾಯ್ಸ್ 2. ಬಟ್ ಚಾಯ್ಸ್ 1 ತಗೊಂಡ ಮೇಲೆ ನೀವು ಅಡ್ಮಿಷನ್ ಮಾಡಿಸಿದ ಮೇಲೆ ಸೊ ರೌಂಡ್ 2 ದಲ್ಲಿ, ರೌಂಡ್ 3 ದಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ. ನೀವು ಹೇಳ್ಬೋದು, ಇಲ್ಲ ಸರ್ ನನಗೀಗ 10th ಕಾಲೇಜ್ ಸಿಕ್ಕಿದೆ, ನಾನು ಚಾಯ್ಸ್ 1 ತಗೊಂಡು ಅಡ್ಮಿಷನ್ ತಗೊಂಡ್ಬಿಡ್ತೀನಿ, ರೌಂಡ್ 2 ದಲ್ಲಿ ಯಾವ್ದಾದ್ರು ಬೇರೆ ಕಾಲೇಜಲ್ಲಿ ಸೀಟ್ ಆಡ್ ಆದ್ರೆ ನಾನು ರೌಂಡ್ 2 ದಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬಿಡ್ತಾರಾ? ನೋಡಿ, ನೀವು ಕೇಳ್ತಾ ಇರೋ ಕ್ವಶನ್ನೇ ರಾಂಗ್ ಮೊದಲನೇದಾಗಿ. ಯಾಕೆ ಅಂತ ಅಂದ್ರೆ, ನಿಮಗೆ ಈ ಸೀಟ್ 100% ಸ್ಯಾಟಿಸ್ಫೈ ಆಗಿದೆ ಅಂತ ಮಾತ್ರ ನೀವು ಅಡ್ಮಿಷನ್ ತಗೊಳ್ತಾ ಇದ್ದೀರಲ್ವಾ. ನಾನು ಹೇಳೋದು, ನಿಮಗೆ ಹಾಗೇನಾದ್ರೂ ಡೌಟ್ ಇದ್ರೆ, ಈಗ ಬೆಂಗಳೂರು ಮೆಡಿಕಲ್ ಕಾಲೇಜ್ ಇನ್ನು 50 ಸೀಟ್ ಜಾಸ್ತಿ ಆಗಿಬಿಡ್ಬೋದು, ಯಾರಿಗೆ ಗೊತ್ತಿದೆ? ಹಾಗಿದ್ದಾಗ ಅದಂತೂ ಯಾರು ಹೇಳೋದಕ್ಕಾಗುದಿಲ್ವಲ್ಲ. ಅದಕ್ಕಾಗಿ ನೀವು ಅಂತ ಕೇಸಲ್ಲಿ ಮೈಸೂರು ಸಿಕ್ಕರು ಕೂಡ ರೌಂಡ್ 2 ತಗೊಂಡು ಚಾಯ್ಸ್ 2 ತಗೊಂಡೆ ಹೋಗಿ ಅಲ್ಲ. ಚಾಯ್ಸ್ 2 ತಗೊಳ್ಳೋದ್ರಿಂದ ನಿಮಗೆ ಏನು ಲಾಸ್ ಇಲ್ಲ ಅಂದಾಗ ಯಾಕೆ ತಗೊಳ್ಳೋದಿಲ್ಲ ನೀವು? ಸೊ ಚಾಯ್ಸ್ 1 ತಗೊಂಡ್ರೆ ಇಷ್ಟೇ ನೆನ್ಪಿಟ್ಕೊಳ್ಳಿ, ನಾನೀಗ ಅಡ್ಮಿಷನ್ ಮಾಡಿಸ್ತೀನಿ, ಮುಂದಿನ ರೌಂಡ್ ಬಗ್ಗೆ ನನಗೆ ಏನೂ ಅವಶ್ಯಕತೆನೇ ಇಲ್ಲ. ಸೊ ನೀವು ರೌಂಡ್ 2 ಹೋದ್ಮೇಲೆ ಅಥವಾ ಬೇರೆ ಕಾಲೇಜಲ್ಲಿ ಯಾವುದೋ ಒಂದು ಕಾಲೇಜ್ ಸೀಟ್ ಜಾಸ್ತಿ ಆದಾಗ ನಿಮಗೆ ಆಸೆ ಪಡಬಾರ್ದು ನೀವು. ಇಲ್ಲ, ನನಗೂ ಅಲೋ ಮಾಡ್ಬೇಕಿತ್ತು ಇವರು, ನನಗೂ ಅಲೋ ಯಾಕೆ ಮಾಡ್ತಾ ಇಲ್ಲ? ಮಾಡೋದಿಲ್ಲ, ಅವರು ಮಾಡ್ಲೂಬಾರದು ನಿಮಗೆ. ಯಾಕಂದ್ರೆ ಆಲ್ರೆಡಿ ನಿಮಗ್ ಬೇಕು ಅಂತ ಅಡ್ಮಿಷನ್ ಮಾಡಿಸಿರ್ತೀರಿ. ಆ ಕಾರಣಕ್ಕೆ ಚಾಯ್ಸ್ 1 ತಗೊಳ್ಳೋದಕ್ಕಿಂತ ಮುಂಚೆ ಯೋಚನೆ ಮಾಡಿ. 100% ಸ್ಯಾಟಿಸ್ಫೈ ಇದೆ ಕೇಳ್ಕೊಳ್ಳಿ, ಕಣ್ಣು ಮುಚ್ಚಿಕೊಂಡು ಕೇಳ್ಕೊಳ್ಳಿ ನಿಮಗೆ ನೀವು. ಆಗ ನಿಮಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನ್ಸಿದ್ರೆ ಗೋ ಫಾರ್ ಅಡ್ಮಿಷನ್. ಸಾಕಷ್ಟು ಸಮಯ ಇದೆ, 4ನೇ ತಾರೀಕು ತನಕ ಟೈಮ್ ಕೊಟ್ಟಿದ್ದಾರೆ, ಏನು ಚಿಂತೆ ಮಾಡಬೇಡಿ. ಓಕೆ, ಸೊ 4ನೇ ತಾರೀಕು ತನಕ ನಿಮಗೆ ಟೈಮ್ ಇದೆ ಅಡ್ಮಿಷನ್ ಮಾಡಿಸೋದಕ್ಕೆ. ಆದ್ರೆ ನಾನು ಹೇಳೋದು 0.001% ನಾನು ಚಾನ್ಸ್ ತಗೋತೀನಿ ಸೆಕೆಂಡ್ ರೌಂಡ್ ಅಲ್ಲಿ. ಹಾಗಿದ್ರೆ ಚಾಯ್ಸ್ 2 ತಗೊಂಡೇ ಹೋಗಿ. ಯಾಕೆ ಅಂದ್ರೆ ಏನಾಗ್ತದೆ ಯಾರು ಹೇಳೋದಕ್ಕೆ ಸಾಧ್ಯ ಇಲ್ಲ. MCC ಅಲ್ಲಿ ಸೀಟ್ ಜಾಸ್ತಿ ಆಗುತ್ತಾ, KL ಸೀಟ್ ಜಾಸ್ತಿ ಆಗುತ್ತಾ,
ನಮಗ್ ಬೇಕಾಗಿರೋ ಕಾಲೇಜಲ್ಲಿ ಸೀಟ್ ಜಾಸ್ತಿ ಆದ್ರೆ ಆಗೋದಿಲ್ಲ ಮಾಡೋದಿಲ್ಲ ಅಂತ ನಾವು ಅನ್ಕೊಂಡು ಅಡ್ಮಿಷನ್ ಮಾಡಿಸಿದ್ಮೇಲೆ ಕಡೆಗೆ ಪಶ್ಚಾತ್ತಾಪ ಪಡಬೇಡಿ. ಚಾಯ್ಸ್ 2 ತಗೊಂಡ್ರೆ ಏನೂ ರಿಸ್ಕ್ ಇಲ್ಲ. ನಿಮ್ಮ ಕಾಲೇಜು ನಿಮ್ಮ ಹತ್ರನೇ ಇರುತ್ತೆ. ಏನೂ ರಿಸ್ಕ್ ಇಲ್ಲ, ತಲೆ ಕೆಡ್ಸ್ಕೋಬೇಡಿ. ಚಾಯ್ಸ್ 3 ತಗೊಂಡ್ರೆ ಒಂದು 4-5% ರಿಸ್ಕ್. ಸೊ ಅದರಲ್ಲೂ ನಿಮ್ದೇನಾದ್ರೂ ಬಾರ್ಡರ್ ಅಲ್ಲಿ ಏನಾದ್ರು ರ್ಯಾಂಕ್ ಇದ್ರೆ ನಿಮಗೆ 50% ರಿಸ್ಕ್, 50-50 ಸಿಗಬಹುದು, ಸಿಗದೇ ಇರಬಹುದು. ನಿಮ್ದು ವೆಲ್ ವಿದಿನ್ 15,000, 20,000, 25,000 ರ್ಯಾಂಕ್ ಒಳಗಡೆ ಇತ್ತು ಅಂದ್ರೆ ಕಟ್ ಆಫ್ ಗಿಂತ, ಆಗ ನೀವು ಚಾಯ್ಸ್ 3 ತಗೋಬಹುದು. ನನಗೆ 100% ಇಂಟ್ರೆಸ್ಟೇ ಇಲ್ಲ ಈ ಕಾಲೇಜು ಅಂತ ಇದ್ದಾಗ. ಆದ್ರೆ ಬಾರ್ಡರ್ ಇದ್ದವರು ಚಾಯ್ಸ್ 3 ತಗೊಂಡು ನೆಕ್ಸ್ಟ್ ರೌಂಡ್ ಅಲ್ಲಿ ಯಾವ್ದು ಸೀಟ್ ಸಿಗ್ಲಿಲ್ಲ ಅಂದ್ರೆ ಪಶ್ಚಾತ್ತಾಪ ಪಡೋ ಹಾಗಿಲ್ಲ. ಅದಕ್ಕೆ ನೀವು ಮೆಂಟಲಿ ರೆಡಿ ಆಗಿ ಹೋಗ್ಬೇಕಷ್ಟೇ. ಚಾಯ್ಸ್ 4 ಅಂತೂ ನನಗೆ ಇಂಟ್ರೆಸ್ಟೇ ಇಲ್ಲ, ನಾನು ಹೊರಗೆ ಹೋಗ್ತೀನಿ ಅಂತ. ಈಗ ಕೊನೆಯದಾಗಿ ನಾನು ಇನ್ನೊಂದ್ಸರಿ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಎಲ್ಲ ವಿದ್ಯಾರ್ಥಿಗಳಿಗೆ. ಸೊ 142, 190, 219, 237 ನಿಮಗೇನಾದ್ರೂ ಇವ್ರು ಪರಿಚಯ ಇದ್ರು ಕೂಡ ದಯವಿಟ್ಟು ಅವರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿ ನೋಡಿ. MCC ಯಲ್ಲಿ ನಿಮಗೆ 100% ಬೆಂಗಳೂರೇ ಸಿಗ್ಬೇಕಾದ್ರೆ ದಯವಿಟ್ಟು ನೀವು KA ದಿಂದ ಎಕ್ಸಿಟ್ ಆದ್ರೆ ಇನ್ನೊಬ್ಬ ವಿದ್ಯಾರ್ಥಿಗೆ ಹೆಲ್ಪ್ ಆಗುತ್ತೆ. ಅದನ್ನ ತಲೆಯಲ್ಲಿಟ್ಟುಕೊಂಡು ನೋಡಿ. ಮತ್ತೆ ಈ ವಿದ್ಯಾರ್ಥಿ ಕೇಳಲಿಕ್ಕೆ ಹೋಗ್ಬೇಡಿ ಪಾಪ 396ಗೆ ಇಲ್ಲ ಸರ್ SDM ಕಾಲೇಜ್ ಸಿಕ್ಬಿಟ್ಟಿದೆ, ಅವ್ನು ಯಾಕೆ SDM ತಗೋತಾನೆ, ಅವ್ನಿಗೆ ಬೆಂಗಳೂರು ಸಿಕ್ತಿದ್ದು ತಗೊಳ್ಳೋದಕ್ಕೆ ಹೇಳಿ ಅಂತ ಹೇಳಿ MCC ಥ್ರೂ. ಇಲ್ಲ, ಈ ವಿದ್ಯಾರ್ಥಿ ನನಗೆ ಪರ್ಸನಲಿ ಗೊತ್ತಿದ್ದವರು. ಅವರಿಗೆ SDM ಕಾಲೇಜೇ ಬೇಕು ಅಂತ ಇದೆ, ಅದಕ್ಕಾಗಿ ತಗೊಂಡಿದ್ದಾರೆ. ಅದ್ರಲ್ಲಿ ಏನ್ ತಪ್ಪು? MCC ಅಲ್ಲಿ ಏನಾದ್ರೂ SDM ಕಾಲೇಜ್ ಬಂದಿದ್ರೆ ಅವ್ರು 100% ಅಲ್ಲೇ ತಗೋತಿದ್ರು. ಆದ್ರೆ ಅದು ಬರೋದಿಲ್ಲ ಅಂದಾಗ ಇಲ್ಲಿ ಇವ್ರು ತಗೊಳ್ತಾ ಇದ್ದಾರೆ ಅಷ್ಟೇ. ಸೊ ಅವರ ಇಂಟ್ರೆಸ್ಟ್, ಅವರ ಖುಷಿ, ಅದನ್ನ ರೆಸ್ಪೆಕ್ಟ್ ಕೊಡೋಣಂತೆ. ಆದ್ರೆ ಬೇರೆ ವಿದ್ಯಾರ್ಥಿಗಳಿದಾರಲ್ವಾ ಈ 432, 456 ನೋಡಿ, ಅಪ್ ಟು ನನ್ಗನ್ಸೋ ಪ್ರಕಾರ 1800, 2000 ರ್ಯಾಂಕ್ ವರೆಗೂ ಕೂಡ ನನ್ಗನ್ಸೋ ಪ್ರಕಾರ ಇವ್ರು ಯಾರು ಕೂಡ BMC ಅನ್ನ ಟ್ರೈಯೇ ಮಾಡಿಲ್ಲ. ಇವನಂತೂ ನೋಡಿ, ಇವನಿಗೆ MMCನೇ ಬೇಕಾ ಮೈಸೂರು 1811 ಇದೆ. ಸೊ ಇವನಿಗೆ ಮೈಸೂರು MCC ಈಸಿಲಿ ಸಿಕ್ತಿತ್ತಲ್ವಾ. ಇದು ನಾನು ಪರ್ಸನಲಿ ಯಾರಿಗೂ ಕೂಡ ಟಾರ್ಗೆಟ್ ಮಾಡ್ತಾ ಇಲ್ಲ, ನೀವು ತಪ್ಪು ತಿಳ್ಕೊಬೇಡಿ. ಆದ್ರೆ ನನ್ನ ರಿಕ್ವೆಸ್ಟ್ ಇಷ್ಟೇ, ಒಬ್ಬ ಕರ್ನಾಟಕದ ವಿದ್ಯಾರ್ಥಿಯಾಗಿ ಇನ್ನೊಬ್ಬ ಕರ್ನಾಟಕದ ವಿದ್ಯಾರ್ಥಿಗೆ ಹೆಲ್ಪ್ ಆಗುತ್ತಲ್ವಾ. 1811 ಈ ರ್ಯಾಂಕ್ದವ್ರು ಯಾರು ಪರಿಚಯ ಇದ್ರೆ ದಯವಿಟ್ಟು ಅವ್ರಿಗೆ ಕೇಳಿ ನೋಡಿ ಏನ್ ಪ್ರಾಬ್ಲಮ್ ಆಗಿದೆ ಅವರಿಗೆ ಅಂತ. ಫೀಸ್ ಸ್ಟ್ರಕ್ಚರ್ ದಯವಿಟ್ಟು ಇಲ್ಲಿ 64,000, ಅಲ್ಲಿ 75,000, 80,000 ಹೇಳ್ತಾರೆ ಅಂತ ತಪ್ಪು ತಿಳ್ಕೊಬೇಡಿ. ಎಲ್ಲಾ ಕಾಲೇಜಲ್ಲೂ AIQ ಥ್ರೂ ಬಂದ್ರು ಅಂದ್ರೆ MCC ಥ್ರೂ ಬಂದ್ರು, KA ಥ್ರೂ ಬಂದ್ರು, ನಿಮಗೆ ನಿಮ್ಮ ಫೀಸ್ ಸೇಮೇ ಇರುತ್ತೆ. ಇನ್ನು ಸ್ಕಾಲರ್ಶಿಪ್ ಸಿಗೋದಿಲ್ಲ ಅಂತ ಚಿಂತೆ ಮಾಡಬೇಡಿ, ಸ್ಕಾಲರ್ಶಿಪ್ ಸಿಕ್ಕೇ ಸಿಗುತ್ತೆ. ಸೊ ದಯವಿಟ್ಟು ದೊಡ್ಡ ಮನಸ್ಸನ್ನ ಮಾಡಿ, ರ್ಯಾಂಕ್ ಅಷ್ಟೇ ದೊಡ್ಡದಂತ ಪ್ರೂವ್ ಮಾಡಬೇಡಿ. ಸೊ ನಿಮ್ಮ ಮನಸ್ಸು ಕೂಡ ವಿಶಾಲವಾಗಿದೆ ಅನ್ನೋದನ್ನ ಪ್ರೂವ್ ಮಾಡಿ. ಲಾಸ್ಟ್ ಇಯರ್ ಅರೌಂಡ್ 1800 ಸಮಥಿಂಗ್ ಬೆಂಗಳೂರು ಸ್ಟಾಪ್ ಆಗಿದೆ. ಅದಕ್ಕಾಗಿ ನಾನು 2000ಕ್ಕಿಂತ ಮೇಲಿದ್ದವ್ರಿಗೆ ಹೇಳೋದಿಲ್ಲ ನಾನು. ಬಟ್ ನೀವು ಕೂಡ ಏನಾದ್ರೂ ಪಾರ್ಟಿಸಿಪೇಟ್ ಮಾಡಿಲ್ಲ ಅಂದ್ರೆ MCC ಯಲ್ಲಿ ದಯವಿಟ್ಟು ಪಾರ್ಟಿಸಿಪೇಟ್ ಮಾಡಿ. ನೆಕ್ಸ್ಟ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ. 100% BMC ಸಿಕ್ಕೇ ಸಿಗುತ್ತೆ 1500, 1000 ರ್ಯಾಂಕ್ ಇದ್ದವರಿಗೆ. ಹಾಗಿದ್ದಾಗ ಯಾಕೆ ಸುಮ್ಮನೆ ಕರ್ನಾಟಕದ ಸೀಟ್ ಅನ್ನು ನೋಡಿ, ಅಟ್ಲೀಸ್ಟ್ 25 ಜನ ಅಂತೂ ನಿಮ್ಗೆ ಸಿಕ್ಕೇ ಸಿಗ್ತಾರೆ. MCC ಥ್ರೂನೇ ಅಲಾಟ್ ಆಗಿಬಿಡ್ತದೆ ಅವರಿಗೆ. ಇಲ್ಲಿ ಯಾಕೆ ಸುಮ್ಮನೆ BMC KA ಥ್ರೂ ತಗೋತೀರಿ? ಇನ್ನು ಏನಿಲ್ಲ, ಈ KE ಅವ್ರ ಕಡೆಯಿಂದ ಅಥವಾ ಗೌರ್ಮೆಂಟ್ ಕಡೆಯಿಂದ ಸ್ಟ್ರಿಕ್ಟ್ ರೂಲ್ಸ್ ಮಾಡ್ಬಿಡ್ಬೇಕು ಇವ್ರು ಸುಮ್ಮನೆ. ಬೆಂಗಳೂರು ಮೆಡಿಕಲ್ ಕಾಲೇಜ್ ಈ 142 ರ್ಯಾಂಕ್ದವರಿಗೆಲ್ಲ ನೋಡಿ, ಇವರಿಗೆ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಕಣ್ಣು ಮುಚ್ಕೊಂಡು ಸಿಗುತ್ತೆ ಅಲ್ವಾ. ಅಂತಾಗ ಇದ್ದಾಗ್ಲೂ ಕೂಡ ಅವ್ರು ಇಲ್ಲಿ ಬಂದು ತಗೊಂಡಿದ್ದಾರೆ ಅಂತಂದ್ರೆ ಏನೋ ಅವೇರ್ನೆಸ್ ಕಡಿಮೆ ಇದೆ ಅವರಿಗೆ. ಅವಾಗ ಏನ್ ಮಾಡ್ಬೇಕು, ಗೌರ್ಮೆಂಟ್ ಕಡೆಯಿಂದ ಸ್ಟ್ರಿಕ್ಟ್ ಆರ್ಡರ್ ತರಬೇಕು ಇನ್ಮೇಲೆ. ಸೊ ಕಂಪಲ್ಸರಿಯಾಗಿ ಏನ್ ರೂಲ್ಸ್ ಬರ್ಬೇಕಂದ್ರೆ KE ಅವ್ರ ಕಡೆಯಿಂದ 142, 190 ಇಂಥ ರ್ಯಾಂಕ್ ಇದ್ದವರಿಗೆ MCC ಇಂದ ತೆಗೆದೇ ಅಂದ್ರೆ MCC ಸೀಟ್ ಸಿಕ್ಕಿದ್ಯಾ, ಬೆಂಗಳೂರು ಸಿಕ್ಕಿದ್ಯಾ, ಅಲ್ಲಿ ಕಂಪಲ್ಸರಿ ಅಲ್ಲೇ ತಗೋಬೇಕಂತ ಆರ್ಡರ್ ಮಾಡ್ಬಿಡ್ಬೇಕು ಇವರಿಗೆ. ಹಾಗೇನು ಮಾಡೋದಿಲ್ಲ. ಬಟ್ ಒಂದು ಫ್ರಸ್ಟ್ರೇಷನ್ ಇಂದ ಈ ಮಾತು ಹೇಳ್ತಾ ಇದ್ದೀನಿ ನಾನು. ದಯವಿಟ್ಟು ನನ್ನ ಬೇಜಾರನ್ನು ನೀವು ಕೂಡ ಅರ್ಥ ಮಾಡ್ಕೋತೀರಿ ಅಂತ ಅನ್ಕೊಳ್ತೀನಿ. ಸೊ ಯಾರಾದ್ರೂ ಗೊತ್ತಿದ್ರೆ ಈ ಟಾಪ್ ರ್ಯಾಂಕ್ ಅಲ್ಲಿ ಇದ್ದವರಿಗೆ ದಯವಿಟ್ಟು ಅವ್ರಿಗೆ ಹೇಳಿ. ಡೆಫಿನೆಟ್ಲಿ ವಿ ವಿಲ್ ಅಪ್ರಿಶಿಯೇಟ್ ಆಲ್ ದ ಸ್ಟೂಡೆಂಟ್ಸ್. ಯಾರ್ಯಾರು ಬೆಂಗಳೂರನ್ನ ಬಿಟ್ಟು ಅಂದ್ರೆ ಬೆಂಗಳೂರು ಕಾಲೇಜ್ ಅಥವಾ ಮೈಸೂರು KE ಅನ್ನ ರಿಸೈನ್ ಮಾಡಿಬಿಟ್ಟು MCC ಅಲ್ಲಿ ತಗೊಂಡಿದ್ದಾರೆ, ಅವರಿಗೆ ನಮ್ಮ ಕಡೆಯಿಂದ ದೊಡ್ಡ ಚಪ್ಪಾಳೆಯನ್ನ ಹೇಳೋಣಂತೆ, ಅಪ್ರಿಶಿಯೇಟ್ ಮಾಡೋಣಂತೆ, ಅಭಿನಂದಿಸೋಣಂತೆ. ಆದ್ರೆ ಇಂತಹ ವಿದ್ಯಾರ್ಥಿಗಳಿಗೂ ನಮ್ಮ ಅಭಿನಂದನೆಯನ್ನ ನೀಡುವಂತಹ ಒಂದು ಅವಕಾಶ ನಮಗೆ ಕೊಡ್ಲಿ ಈ ವಿದ್ಯಾರ್ಥಿಗಳು ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸೋಣಂತೆ. ದಯವಿಟ್ಟು ನನ್ನ ರಿಕ್ವೆಸ್ಟ್ ಇಷ್ಟೇ, ಇನ್ನೂ ಕೂಡ ಕಾಲ ಮಿಂಚಿಲ್ಲ, MCC ಯಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಸೆಕೆಂಡ್ ಥರ್ಡ್ ರೌಂಡ್ ಏನ್ ಸ್ಟಾರ್ಟ್ ಆಗ್ತದ ಆವಾಗ ಇಲ್ಲಿ ಚಾಯ್ಸ್ 1 ತಗೊಳ್ಳಿ. ಎಲ್ಲ ವಿದ್ಯಾರ್ಥಿಗಳು ಚಾಯ್ಸ್ 1 ತಗೊಳ್ಳಿ, ಚಾಯ್ಸ್ 2 ತಗೊಳ್ಳಿ. ಇಲ್ಲಿ KE ದಲ್ಲಿ ಚಾಯ್ಸ್ 1 ತಗೊಂಡು ಅಡ್ಮಿಷನ್ ಮಾಡಿಸಬೇಡಿ, ಎಕ್ಸೆಪ್ಟ್ 396 6th ಸೀರಿಯಲ್ ನಂಬರ್. ಪ್ರತಿಯೊಬ್ರು ಕೂಡ ಉಳಿದಂತಹ ವಿದ್ಯಾರ್ಥಿಗಳು ಚಾಯ್ಸ್ 2 ತಗೊಂಡು ಸೆಕೆಂಡ್ ರೌಂಡಿಗೆ ಹೋಗಿ. MCC ಅವರ ಕಡೆಯಿಂದನೂ ಕೂಡ MCC ಕಡೆಯಿಂದ
ದಯವಿಟ್ಟು ಬೆಂಗಳೂರು ಮೆಡಿಕಲ್ ಕಾಲೇಜನ್ನೇ ಹಾಕೊಳ್ಳಿ, ಬೇರೆ ಯಾವ ಕಾಲೇಜ್ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಕೂಡ ಬೆಂಗಳೂರೇ ಅಲಾಟ್ ಆಗುತ್ತೆ. ಸೊ ಅಡ್ಮಿಷನ್ ಮಾಡಿಸಿ, ಇದರಿಂದ ಇನ್ನೊಬ್ಬ ಕರ್ನಾಟಕದ ವಿದ್ಯಾರ್ಥಿಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.